ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಟೊಮೆಟೊ ಸೂಪ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಈ ಟೊಮೆಟೊ ಸೂಪನ್ನು ಈ ಮಳೆ ಬರ್ತಾ ಇದೆ ಅಲ್ವಾ, ಅವಾಗ ಬಿಸಿ ಬಿಸಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಮೊದಲು ಇದನ್ನು ತೊಳ್ಕೊಂಡು ಹೆಚ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಈಗ ಒಂದೊಂದೇ ಈ ವಸ್ತುಗಳನ್ನು ಹಾಕ್ಕೊಳ್ಳೋಣ ಬನ್ನಿ. ಟೊಮೆಟೊ, ಮೆಣಸಿನ್ಕಾಯಿ, ಕ್ಯಾರೆಟ್, 2 ಚಿಕ್ಕ ಕ್ಯಾರೆಟ್ಗಳನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದು 3 ಟೊಮೆಟೊ, ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಇದು ಏನು ಹೇಳ್ತಾರೆ ಇದಕ್ಕೆ, ಬಡೆ ಸೊಪ್ಪು ಅಂತ ಕರಿತೀವಿ ನಮ್ಮ ಕಡೆ, ಮತ್ತು ಕೆಲವೊಂದು ಕಡೆ ಸೋಂಪು ಕಾಳು ಅಂತಾರೆ, ಸೋಂಪು ಅಂತಾರೆ ಅದು, ಮತ್ತು ಬೆಳ್ಳುಳ್ಳಿ 1 ದೊಡ್ಡ ಗೆಡ್ಡೆ, ಆಮೇಲೆ ಇದು ಒಣಮೆಣಸಿನ್ಕಾಯಿ 4-5, ಆಮೇಲೆ 2 ಏಲಕ್ಕಿ, ಒಂದು ಸ್ವಲ್ಪ ಶುಂಠಿ, ಇಷ್ಟನ್ನು ಹಾಕಿ ಇವಾಗ ನೀರು ಕಾಯಿಸೋದಕ್ಕೆ ಇಟ್ಕೊಂಡು, ಅಂದರೆ ನೀರು ಕುದಿಯೋದಕ್ಕೆ ಇಟ್ಕೊಂಡು ಒಂದೊಂದೇ ವಸ್ತುಗಳನ್ನು ಹಾಕ್ಕೊಳ್ಳೋಣ ಬನ್ನಿ. ಟೊಮೆಟೊ 3 ತಗೊಂಡಿದ್ದೀನಿ ನೋಡಿ, ಚಿಕ್ಕ ಚಿಕ್ಕ ಟೊಮೆಟೊ 3, ಆಮೇಲೆ ಕ್ಯಾರೆಟ್ 2, ಅದು ಕೂಡ ಚಿಕ್ಕ ಕ್ಯಾರೆಟ್ 2 ಸಿಪ್ಪೆ ತೆಗೆದಿರೋದು, ಆಮೇಲೆ ಶುಂಠಿ ಸ್ವಲ್ಪ, ಆಮೇಲೆ ಒಂದು ಚಿಕ್ಕದು ಚಕ್ಕೆ ಪೀಸಸ್, ಆಮೇಲೆ 2 ಏಲಕ್ಕಿ, ಆಮೇಲೆ ಅರ್ಧ ಸ್ಪೂನ್ ಸೋಂಪು ಕಾಳು ಮತ್ತು ಜೀರಿಗೆ 2 ಅರ್ಧ ಸ್ಪೂನ್, ಮತ್ತು ಬೆಳ್ಳುಳ್ಳಿ ಮತ್ತು ನೀರುಳ್ಳಿ, ಚಿಕ್ಕದೊಂದು ನೀರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಗೆಡ್ಡೆ, ಅದನ್ನು ಬಿಡಿಸಿಟ್ಕೊಂಡಿರೋದು, ಇದೆಲ್ಲ ಹಾಕ್ಬಿಟ್ಟು ಒಂದು ಕ್ಯಾರೆಟ್ ಇದೆ ಅಲ್ವಾ, ಈ ಕ್ಯಾರೆಟ್ ಎಲ್ಲ ಬೇಯಬೇಕು ನೋಡಿ, ಆ ಥರ ಚೆನ್ನಾಗಿ ಬೇಯಬೇಕು, ಆ ಥರ ಕುದಿಸ್ಕೊಬೇಕು. ಕುಕ್ಕರಲ್ಲಾದರೆ 2 ಅಥವಾ 3 ವಿಷಲ್ ಹೊಡಿಬೇಕಾಗುತ್ತೆ. ನಾವು ಹಾಗೆ ಪಾತ್ರೆ ಇಟ್ಕೊಂಡು ಮಾಡ್ಕೊಂಡೋದ್ರಿಂದ ಒಂದು ಸ್ವಲ್ಪ ಕ್ಯಾರೆಟ್ ಬೇಯೋ ತನಕ ಅಷ್ಟೆ. ಮತ್ತು ಇದ್ರ ಜೊತೆಗೇ ನಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಒಣ ಮೆಣಸಿನ್ಕಾಯಿ. ನೀರು ಎಷ್ಟು ಹಾಕಬೇಕಪ್ಪ ಅಂದರೆ ಈ ತರಕಾರಿಗಳು ಮುಳುಗುವಷ್ಟು ಹಾಕಿದರೆ ಸಾಕು, ಓಕೆನಾ. ಹೇಗೆ ಕುದೀತಾ ಇದೆ ನೋಡಿ, ಇವಾಗ ಬೆಂದಿದೆ ನೋಡಿ, ಇದನ್ನ ಸೋಸ್ಕೊಬೇಕಾಗುತ್ತೆ. ಸೋಸ್ಬಿಟ್ಟು ಮತ್ತೆ ಆರಬೇಕು, ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕಾಗುತ್ತೆ. ಇವಾಗ ಸೋಸೋಣ, ಈ ಥರ ಸೋಸ್ಕೊಳ್ಳೋಣ ಬನ್ನಿ. ಒಂದು ಸೋಸೋ ಹುಟ್ಟು ಅಥವಾ ಸೋಸೋದೇನಾದರೂ ಈ ಥರ ದೊಡ್ಡದಿರುತ್ತಲ್ವ, ಅದರಿಂದ ಸೋಸ್ಕೊಳ್ಬೇಕಾಗುತ್ತೆ. ಇದು ಆರಬೇಕು, ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಬೇಕು. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಬನ್ನಿ, ಈ ಥರ ಹಾಕ್ಕೊಂಡು ರುಬ್ಕೊಳ್ಳೋದು. ಇನ್ನೊಂದು ಬಾಣಲೆ ತೊಗೊಂಡ್ಬಿಟ್ಟು ಈ ಮಿಕ್ಸಿ ಜಾರಿಗೆ ನೀರು ಹಾಕಿ ಈ ಥರ ಸೋಸ್ಕೊಬೇಕು, ಪುನಃ ಮತ್ತೆ ನೀರು ಹಾಕಿ ಸೋಸ್ಕೊಬೇಕು. ಇವಾಗ ಸೋಸಿದ್ದಾಗಿದೆ ನೋಡಿ, ಕುದಿಬೇಕಿದು, ಒಂದು 5-10 ನಿಮಿಷ ಕುದಿಬೇಕಾಗುತ್ತೆ. ಇದು ಸ್ವಲ್ಪ ಬತ್ತಿದಂಗೆ ಆದಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮೊದಲೇ ನಾವು ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ನೋಡಿ, ಟೇಸ್ಟ್ ಮಾಡಿಕೊಂಡು ಹಾಕಿಕೊಳ್ಳಿ. ನೋಡಿ, ರೆಸ್ಟೋರೆಂಟ್ ಥರನೇ ಸೂಪ್ ರೆಡಿ ಆಗ್ತಾ ಇದೆ, ಇನ್ನು ಕುದಿಬೇಕಿದು, ಒಂದು 5 ನಿಮಿಷ ಹೀಗೆ ಕುದೀತಾ ಇರಲಿ. ಮತ್ತು ಇದಕ್ಕೆ ಲಾಸ್ಟಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕಿ ಇದೆಲ್ಲ ಅರ್ಧ ಬತ್ತಬೇಕು ನೋಡಿ, ನೀರೆಲ್ಲ ಬತ್ತಿದಾಗ ನಮಗೆ ಕುಡಿಯಲಿಕ್ಕೆ ಸೂಪ್ ರೆಡಿ ಆಗುತ್ತೆ.
ಇವಾಗ ನೋಡಿ ಚೆನ್ನಾಗಿ ಅರ್ಧಕ್ಕರ್ಧ ಬತ್ತಿದೆ ಅಲ್ವಾ. ನೋಡಿ ಒಳ್ಳೆ ತಿಳಿ ಸಾರು ಥರ ಕಾಣ್ತಾ ಇದೆ. ಇದು ಸಾರಲ್ಲ, ಇದು ಟೊಮೊಟೊ ಸೂಪ್. ಬನ್ನಿ ಇವಾಗ ಲಾಸ್ಟ್ ಕುದ್ದಿದ್ದಾಗಿದೆ ಅಲ್ವಾ, ಅದಕ್ಕೋಸ್ಕರ ಈಗ ಲಾಸ್ಟಲ್ಲಿ ಹಾಲಿನ ಕೆನೆ. ಹಾಲು ಕಾದಿರುತ್ತಲ್ವ, ಅದ್ರ ಮೇಲಿರೋ ಹಾಲಿನ ಕೆನೆಯನ್ನು ಒಂದು ಅರ್ಧ ಬೌಲ್, ಸಣ್ಣ ಬೌಲಲ್ಲಿ ಅರ್ಧ ಬೌಲಷ್ಟು ಹಾಕಿ ಇದನ್ನು ಇವಾಗ ಹೆಚ್ಚಿಗೆ ಕುದಿಸೋದಕ್ಕೆ ಹೋಗಬಾರ್ದು. ಇವಾಗ ಸ್ವಲ್ಪ ಬಿಸಿ ಆದರೆ ಸಾಕು. ಒಂದೇ ಒಂದು ಹಾಕಿ ಒಂದು ಸೆಕೆಂಡಲ್ಲೇ ಈ ಥರ ಹಾಕಿ ಒಂದು ರೌಂಡ್ ಈ ಥರ ಸೌಟಿನಿಂದ ಈ ಥರ ಮಗಚ್ಬಿಟ್ಟು ನೋಡಿ, ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ಅಥವಾ ಸಣ್ಣ ಮಾಡಿಕೊಂಡು ಮತ್ತೊಮ್ಮೆ ಸ್ವಲ್ಪ ಈ ಥರ ಮಗಚ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು. ಹಾಲಿನ ಕೆನೆ ಅದು ಹಾಕಿದ ಮೇಲೆ ಜಾಸ್ತಿ ಕುದಿಸೋದಕ್ಕೆ ಹೋಗಬಾರ್ದು, ಅದ್ರ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಇವಾಗ ನೋಡಿ ರೆಡಿ ಆಯಿತು ಟೊಮೆಟೊ ಸೂಪ್. ಅದಕ್ಕೆ ಟೋಸ್ಟ್ ಹಾಕ್ಬಿಡೋಣ. ಇಲ್ಲಿ ಸಣ್ಣ ಟೋಸ್ಟ್ಗಳನ್ನು ಹಾಕಿಬಿಟ್ರೆ ಈ ಥರ ತಗೊಳ್ಳೋದು ಅಂತ ಕುಡಿತಾ ಇರೋದು. ನೋಡಿ, ಸಖತ್ತಾಗಿರೋ ಟೇಸ್ಟಿಯಾಗಿರೋ ಮನೆಯಲ್ಲೇ ಮಾಡಿರೋ ಸುಲಭವಾದ ಸರಳವಾದ ಟೊಮೆಟೊ. ನೋಡಿ ಇಲ್ಲಿದಾವಲ್ಲ ಟೊಮೆಟೊ ಸೂಪ್. ಈ ಥರ ಸೂಪು ನಿಮಗೂ ಕುಡಿಯೋಕೆ ಇಷ್ಟ ಆದರೆ ನಾನು ಹೇಳಿದ ಥರಾನೇ ಮಾಡ್ಕೊಳ್ಳಿ. ಇನ್ನೊಮ್ಮೆ ಕೇಳ್ಕೊಳ್ಳಿ, ಬೇಕಿದ್ರೆ ಹೇಳ್ತೀನಿ. ಒಂದು 4 ಟೊಮೆಟೊ, ಒಂದು ಚಿಕ್ಕ ನೀರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಾಕಿರೋ ಎಲ್ಲ ವಸ್ತುಗಳನ್ನು ಹಾಕಿ ಬೇಯಿಸ್ಕೊಂಡು ರುಬ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕಿ ಮತ್ತೊಮ್ಮೆ ಕುದಿಸಿ ಲಾಸ್ಟಲ್ಲಿ ನಮ್ಮ ಹಾಲಿನ ಕೆನೆಯನ್ನು ಹಾಕಿಬಿಡಿ. ಸೂಪರ್ ಆಗಿರೋ ಒಂದು ಈ ಥರ ಅಂತ ಕುಡಿಯುವ ಒಂದು ಸೂಪ್ ರೆಡಿ ಆಗುತ್ತೆ ನೋಡಿ. ಓಕೆನಾ? ಈ ಸರಳವಾದ ಸುಲಭವಾದ ಒಂದು ಸೂಪ್, ಟೊಮೆಟೊ ಸೂಪ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.